ಈ 2600 ಒ ಬಿ ಸಿಗಳಲ್ಲಿ ಏನು ಲೋಪಗಳಿದ್ದಾವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾವೆ, ಅದನ್ನು ಕರೆಕ್ಟ್ ಮಾಡಬೇಕು. ಸೊ ಅದನ್ನು ಸರಿಪಡಿಸೋದಕ್ಕೆ ಬಹಳ ಮೂಲಭೂತವಾಗಿ ಮುಖ್ಯವಾಗಿ ಬೇಕಿರುವಂಥದ್ದು ಜಾತಿ ಗಣತಿ. ಈಗ ಮಧುಸೂದನ್ ನಾಯಕ್ ವರದಿ ಅದು ಕೂಡ 100 ಕೋಟಿ ಖರ್ಚು ಮಾಡಿ ಸರ್ವೆ ಮಾಡಿ ಡೇಟಾ ಒಂದು ರಿಪೋರ್ಟ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಇವಾಗ ಮೂಲೆ ಗುಂಪಾಗುವಂಥ ಸಾಧ್ಯತೆ ಇದೆ. ಸೊ ಇವರು ಗೆದ್ದು ಬರುವಂಥದ್ದು ಇಂಥ ಅತ್ಯಂತ ಬಡವಾಗುತ್ತಿರುವ ಸಮುದಾಯಗಳಿಂದ, ಸಮಾಜಗಳಿಂದ, ಆ ಜನಗಳಿಂದ. ಸೊ ಅವರನ್ನು ಬಡತನದಲ್ಲಿಟ್ಟು, ಶೈಕ್ಷಣಿಕವಾಗಿ ಹಿಂದಿಟ್ಟು, ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಯಾರು ಅಧಿಕಾರಕ್ಕೆ ಬರ್ತಾ ಇದ್ದೀರಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಅತಿ ಸಣ್ಣ ಹಿಂದುಳಿದ ಸಮಾಜಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಹಳಷ್ಟು ಹಿನ್ನಡೆ ಅನುಭವಿಸಿದ್ದಾವೆ. ರಾಜಕೀಯವಾಗಿ ಅಂತೂ ಆ ಪರಿಸ್ಥಿತಿ ಕೇಳಲೇಬಾರ್ದು, ಅಷ್ಟು ಹೀನಾಯ ಪರಿಸ್ಥಿತಿ ಈ ಸಮಾಜಗಳದ್ದಾಗಿದೆ. ಸೆಂಟ್ರಲ್ ಒ ಬಿ ಸಿ ಲಿಸ್ಟಲ್ಲಿ ಸುಮಾರು 2600 ಒ ಬಿ ಸಿ ಕಮ್ಯುನಿಟಿಗಳು ಅಂತಂದರೆ ಜಾತಿಗಳ ಹೆಸರುಗಳಿದ್ದಾವೆ. 2017ರಲ್ಲಿ ಕೇಂದ್ರ ಸರ್ಕಾರ ನ್ಯಾಯಮೂರ್ತಿ ರೋಹಿಣಿ ಅವರ ಅಧ್ಯಕ್ಷತೆಯಲ್ಲಿ ರೋಹಿಣಿ ಆಯೋಗ ಅಂತ ನೇಮಕ ಮಾಡಿತು. 2023ರಲ್ಲಿ ಆ ಆಯೋಗ ಸರ್ಕಾರಕ್ಕೆ ವರದಿನ ಸಲ್ಲಿಸ್ತು. ಸೊ ಆ ಆಯೋಗಕ್ಕೆ ಕೊಟ್ಟಂಥ ಜವಾಬ್ದಾರಿ ಈ 2600 ಒ ಬಿ ಸಿಗಳಲ್ಲಿ ಏನು ಲೋಪಗಳಿದ್ದಾವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾವೆ, ಅದನ್ನು ಕರೆಕ್ಟ್ ಮಾಡಬೇಕು. ಆಮೇಲೆ 27% ಏನು ಸೆಂಟ್ರಲ್ ಒ ಬಿ ಸಿನಲ್ಲಿ ರಿಸರ್ವೇಷನ್ ಇದೆ, ಅದರಲ್ಲಿ ಸುಮಾರು 50% ಈ 2600 ಕಮ್ಯುನಿಟೀಸಲ್ಲಿ ಒಂದು 50-60 ಕಮ್ಯುನಿಟಿಗಳು ಮಾತ್ರ ಏನೇನು ಲಾಭ ಗಳಿಸ್ಬೇಕು, ಏನೇನು ಬೆನಿಫಿಟ್ಸ್ನ ತೊಗೋಬೇಕು ಅದನ್ನು ತೊಗೊಂಡಿದ್ದಾವೆ. ಹಲವಾರು ಸಣ್ಣ ಒ ಬಿ ಸಿ ಸಮಾಜಗಳು ಇದರಿಂದ ದೂರ ಉಳಿದಿದ್ದಾವೆ. ಅದನ್ನು ಹೆಂಗೆ ಸರಿಪಡಿಸ್ಬೋದು ಅಂತಂದು ಕೂಡ ಒಂದು ಜವಾಬ್ದಾರಿ ಕೊಟ್ಟಿತ್ತು. ಇವಾಗ ಆ ಆಯೋಗ ಏನೋ ವರದಿ ಕೊಡ್ತು, ಬಟ್ ಅದನ್ನು ಸರಿಪಡಿಸೋದಕ್ಕೆ ಬಹಳ ಮೂಲಭೂತವಾಗಿ ಮುಖ್ಯವಾಗಿ ಬೇಕಿರುವಂಥದ್ದು ಜಾತಿ ಗಣತಿ. ಅಂದರೆ ಈ 2600 ಒ ಬಿ ಸಿ ಕಮ್ಯುನಿಟಿಗಳು ಏನಿದ್ದಾವೆ ದೇಶದ ಮೂಲೆಯಲ್ಲಿ ಪ್ರತಿ ರಾಜ್ಯ ಜಿಲ್ಲೆಗಳಲ್ಲಿ, ಅವುಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವುಗಳ ಸಂಖ್ಯೆಗಳೆಷ್ಟು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ ಸಂಖ್ಯೆಗಳಿಲ್ದಂಗೆ, ಅವುಗಳ ಪರಿಸ್ಥಿತಿ ತಿಳಿದಂಗೆ ಇವರು ಆ ಕ್ಯಾಟಗರೈಸೇಷನ್ನು ಮಾಡೋಕ್ಕಾಗಲ್ಲ, ರೆಕಮೆಂಡೇಷನ್ನು ಮಾಡೋಕ್ಕಾಗಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಈ ಕಾಸ್ಟ್ ಸೆನ್ಸಸ್ ಅನ್ನೋದು, ಜಾತಿ ಗಣತಿ ಬಹಳ ಮುಖ್ಯ ಆಗ್ತದೆ. ಕರ್ನಾಟಕದಲ್ಲಿ ನ್ಯಾಯಮೂರ್ತಿ ಭಕ್ತವತ್ಸಲ ಆಯೋಗ ಇತ್ತು. ಅವರು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ರಿಸರ್ವೇಷನ್ ಕೊಡೋದಕ್ಕೆ ಆಯೋಗ ನೇಮಕ ಮಾಡಿದರು. ಅವರು ಕೂಡ ರೆಕಮೆಂಡೇಷನ್ ಕೊಟ್ಟರು, 33%ಗೆ ಏರಿಸಬೇಕು. 27% ಇರೋದನ್ನ 33%ಗೆ. ಅದರಲ್ಲೂ ಅತ್ಯಂತ ಸಣ್ಣ ಒ ಬಿ ಸಿ ಸಮಾಜಗಳಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತಂದು ಅದು ರೆಕಮೆಂಡೇಷನ್ ಕೊಡ್ತು. ಆಮೇಲೆ ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ, ಆಮೇಲೆ ಕಾಂತರಾಜ್ ವರದಿ, ಇತ್ತೀಚೆಗೆ ಮಧುಸೂದನ್ ನಾಯಕ್. ಕಾಂತರಾಜ್ ವರದಿ ಏನಾಯ್ತು ಅಂತ ಗೊತ್ತು, ಸುಮಾರು ವೀಡಿಯೋಗಳನ್ನ ಮಾಡಿದ್ವಿ. ಅದನ್ನು ಡಸ್ಟ್ಬಿನ್ನಿಗೆ ಎಸಿಲಾಯಿತು, ಯಾಕಂದರೆ ಅದರ ಮೇಲೆ ಕ್ರಿಟಿಸಿಸಮ್ ಬಂತು. ಆಮೇಲೆ ಈಗ ಮಧುಸೂದನ್ ನಾಯಕ್ ವರದಿ ಅದು ಕೂಡ 100 ಕೋಟಿ ಖರ್ಚು ಮಾಡಿ ಸರ್ವೆ ಮಾಡಿ ಒಂದು ಡೇಟಾ, ಒಂದು ರಿಪೋರ್ಟ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಇವಾಗ ಮೂಲೆ ಗುಂಪಾಗುವಂಥ ಸಾಧ್ಯತೆ ಇದೆ. ಸುಮ್ಮನೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಹೋಗ್ತಾರೆ, ಇವತ್ತು ಅಕ್ಸೆಪ್ಟ್ ಮಾಡ್ತೀವಿ, ನಾಳೆ ಇದು ಮಾಡ್ತೀವಿ. ಅಧಿಕಾರದಲ್ಲಿದ್ದವರು ಅದನ್ನು ಸ್ವೀಕಾರ ಮಾಡಿ ಅನುಷ್ಠಾನ ಮಾಡ್ಬೋದಾಗಿತ್ತು. ಅಧಿಕಾರ ಕಳ್ಕೊಳ್ಳೋ ಭಯದಲ್ಲಿ ಅದನ್ನು ಮಾಡಲಿಲ್ಲ. ಈಗ ಅಧಿಕಾರದಲ್ಲಿರೋರಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅವ್ರದ್ದೇ ಆದಂಥ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಈಗೇನು ಕೇಂದ್ರ ಸರ್ಕಾರ ಒಂದು ಜಾತಿ ಗಣತಿ ಮಾಡಬೇಕಂತಿದೆ, ಅದನ್ನು ವಿರೋಧಿಸ್ತಾ ಇದೆ, ಏನೇನೋ ನೆಪ ಒಡ್ಡಿ. ಆಮೇಲೆ ನೋಡಿದರೆ ಜಾತಿ ಗಣತಿ ಮಾಡಬೇಕಂತಲೂ ಪ್ರತಿಪಾದಿಸುತ್ತೆ, ಬಟ್ ಇಲ್ಲಿ ಮಾಡಿರುವಂಥ ಒಂದು ವರದಿನ ಸ್ವೀಕಾರ ಮಾಡೋದಕ್ಕೆ ಹೈಕಮಾಂಡ್ ಯಾವುದೇ ಒತ್ತಡ ಆಗ್ತಾ ಇಲ್ಲ ಇಲ್ಲಿ. ಸೊ ಈ ಅತ್ಯಂತ ಹಿಂದುಳಿದ ಸಮಾಜಗಳು ಏನು ಚಿಕ್ಕ ಚಿಕ್ಕ ಸಮಾಜಗಳು ಇದ್ದಾವೆ ಒ ಬಿ ಸಿನಲ್ಲಿ, ಅವರು ಇವತ್ತಿನವರೆಗೂ ಹಲವಾರು ಸಮಾಜಗಳು ಗ್ರಾಮ ಪಂಚಾಯತಿ ಸದಸ್ಯರಾಗಿಲ್ಲ, ಹಲವಾರು ಸಮಾಜಗಳು ZP ಮೆಂಬರ್ಗಳಾಗಿಲ್ಲ, ಹಲವಾರು ಸಮಾಜಗಳು ಇವತ್ತಿನವರೆಗೂ ಅವ್ರ ಸಂಖ್ಯೆ 10-20 ಲಕ್ಷ ಇದ್ದರೂ ಕೂಡ MLAಗಳು ಕೂಡ ಆಗಿಲ್ಲ. ಸೊ ಇಂಥ ಒಂದು ಹೊತ್ತಿನಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ಈ ಅಸಮಾನತೆ ಅನ್ನೋದು ಹೋಗಲಾಡಿಸ್ಬೇಕು ಅನ್ನೋದಾದರೆ ಜಾತಿ ಗಣತಿ ಭಾಳ ಪ್ರಮುಖ ಆಗ್ತದೆ. ಅದು ರೋಹಿಣಿ ಆಯೋಗ ವರದಿ ಅನುಷ್ಠಾನ ಇರ್ಬೋದು, ಭಕ್ತವತ್ಸಲ ವರದಿ ಅನುಷ್ಠಾನ ಇರ್ಬೋದು, ಈ ಮಧುಸೂದನ್ ನಾಯಕ್ ಏನು ಒಂದು ವರದಿ ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡಿದಾಗ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆ ಬರೋದಕ್ಕೆ ಈ ಸಮಾಜಗಳಿಗೆ ಬಹಳ ಸಹಾಯ ಆಗ್ತದೆ. ಇಲ್ಲ ಅಂತಂದರೆ ಎಲ್ಲೂ ಕೂಡ ಒಂದು ಧ್ವನಿ ಎತ್ತಕ್ಕಾಗದೇ ಇರುವಂಥ ಪರಿಸ್ಥಿತಿ ಇರುವಾಗ ಈ ಸಮಾಜಗಳಿಗೆ ಲಾಬಿ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿನಲ್ಲಿ, ಯಾಕಂದರೆ
ಅವರ ಅಧಿಕಾರಿ ವರ್ಗನೂ ಇಲ್ಲ, ರಾಜಕೀಯದಲ್ಲಿ ಅವರ ಪ್ರತಿನಿಧಿಗಳ ಸಂಖ್ಯೆನೂ ಬಹಳ ಕಡಿಮೆ ಇರೋದ್ರಿಂದ ಅವ್ರ ಪರವಾಗಿ ಮತ್ತು ಅವರ ಮಠಗಳು ಕೂಡ ಬಹಳಷ್ಟು ವೀಕ್ ಇರೋದ್ರಿಂದ ಚಿಕ್ಕ ಚಿಕ್ಕ ಮಠಗಳಿರ್ತವೆ. ಆ ಮಠಗಳಲ್ಲಿ ರಿಸೋರ್ಸ್ ಇರೋದಿಲ್ಲ. ಮಠಾಧೀಶರಿಗೂ ಕೂಡ ಒಂದು ಹೋರಾಟ ಮಾಡೋ ಮನಸ್ಸಿದ್ರೂ ಕೂಡ ಅದಕ್ಕೆ ಬೇಕಾದಂಥ ಸಂಪನ್ಮೂಲ ಇರೋದಿಲ್ಲ. ಆಮೇಲೆ ಆಗಲೇ ಹೇಳ್ದಂಗೆ ಆ ಒಂದು ನೆಟ್ವರ್ಕ್, ಸೋಷಿಯಲ್ ಕ್ಯಾಪಿಟಲ್ ಅಂತೀವಿ, ಅದು ಕೂಡ ಇರೋದಿಲ್ಲ. ಸೊ ಈ ಪರಿಸ್ಥಿತಿನಲ್ಲಿ ಏನಾಗ್ತವೆ, ಈ ಸಮಾಜಗಳು ಇನ್ನೂ ಬಡವಾಗ್ತಾ ಹೋಗ್ತವೆ. ಎವ್ರಿ ಜನ್ರೇಷನ್, ಎವ್ರಿ ಇಯರ್ ಆ ಸಮಾಜದಿಂದ ಮಕ್ಕಳು ಏನು ಶಿಕ್ಷಣ ಪಡಿಬೇಕು ಅಂತಂದು ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ಹೋಗ್ತಾರೆ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ. ಸೊ ಹೀಗೆ ಬಡವಾಗ್ತಾನೆ ಹೋಗ್ತಾ ಇರ್ತದೆ. ಅವರು ಕೂಲಿ ಮಾಡುವಂಥದ್ದು, ಈ ಮ್ಯಾನ್ಯುವಲ್ ಲೇಬರಿಗೆ ಮೊರೆ ಹೋಗ್ತಾರೆ. ಸೊ ಇದು ವರ್ಷ ವರ್ಷ ಕಂಟಿನ್ಯೂ ಆಗ್ತಾನೆ ಇದೆ. ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ನಗರಗಳಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಈಗ ಯಾರು ಬಲಾಢ್ಯರಿದ್ದಾರೆ, ಯಾರು ಅಧಿಕಾರದಲ್ಲಿದ್ದಾರೆ, ಯಾರು ಕಡಿಮೆ ಪರ್ಸೆಂಟೇಜ್ ಇದ್ದರೂ ಜಾಸ್ತಿ MLAಗಳಿದ್ದಾರೆ. ಸೊ ಇವರು ಗೆದ್ದು ಬರುವಂಥದ್ದು ಇಂಥ ಅತ್ಯಂತ ಬಡವಾಗುತ್ತಿರುವ ಸಮುದಾಯಗಳಿಂದ, ಸಮಾಜಗಳಿಂದ, ಆ ಜನಗಳಿಂದ. ಸೊ ಅವ್ರನ್ನ ಬಡತನದಲ್ಲಿಟ್ಟು, ಶೈಕ್ಷಣಿಕವಾಗಿ ಹಿಂದಿಟ್ಟು, ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಯಾರು ಅಧಿಕಾರಕ್ಕೆ ಬರ್ತಾ ಇದ್ದೀರಿ. ಸೊ ಐ ಥಿಂಕ್ ಈ ಜನ್ಜಿ ಹೋರಾಟದ ಸಮಯದಲ್ಲಿ ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಗ್ತಿರೋ ಬೆಳವಣಿಗೆಗಳ ನೋಡ್ತಾ ಹೋದರೆ ಇದು ಬಹಳ ದಿನ ನಡೆಯಲ್ಲ ಅಂತ ನನ್ನ ಅನಿಸಿಕೆ. ಎಲ್ಲರೂ ಜಾಗೃತಗೊಳ್ತಾ ಇದ್ದಾರೆ. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಒಂದು ವರವಾಗಿ ಸಿಕ್ಕಿದೆ. ನೆಟ್ವರ್ಕ್ ಇಲ್ಲದೇ ಇದ್ರೇನು, ನೆಟ್ವರ್ಕ್ ಅಂದರೆ ಈ ಸೋಷಿಯಲ್ ಕ್ಯಾಪಿಟಲ್, ನಮ್ಮ ರೆಪ್ರೆಸೆಂಟೇಷನ್ ಇಲ್ಲದೇ ಇದ್ರೇನು, ಒಂದು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ದೊಡ್ಡ ಮಟ್ಟದ ಹೋರಾಟಗಳನ್ನು ರೂಪಿಸುವ ಒಂದು ಸಾಮರ್ಥ್ಯ ಇವತ್ತು ಸಿಗ್ತಾ ಇದೆ. ಹಾಗಾಗಿ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, BJP ಮತ್ತು ಕಾಂಗ್ರೆಸ್ ಈ ಕೂಡಲೇ ಏನು ಈ ಜಾತಿಗಣತಿ ಇರ್ಬೋದು, ಅದನ್ನು ಕರ್ನಾಟಕದಲ್ಲಿ ಮಾಡಿದ್ದೀವಿ, ಅದನ್ನು ರಿವೀಲ್ ಮಾಡಿ ಒಪ್ಕೊಳ್ಳಿ, ಅನುಷ್ಠಾನ ಮಾಡಿ. ಆಮೇಲೆ ಕೇಂದ್ರ ಸರ್ಕಾರ ರೋಹಿಣಿ ಆಯೋಗದ ಶಿಫಾರಸುಗಳನ್ನು ಜಾತಿಗಣತಿ ಮುಗಿದ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೇ ಆದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕಂಡಂಥ ಒಂದು ಕನಸು, ಸಮ ಸಮಾಜದ ನಿರ್ಮಾಣ, ಸೋಷಿಯಲ್ ಜಸ್ಟಿಸ್ ಅನ್ನೋದು ನಿಜವಾದ ಅರ್ಥದಲ್ಲಿ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಧನ್ಯವಾದ.